ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ನಮ್ಮನ್ನ ಪ್ರಪಂಚದಲ್ಲಿ ಇವನು. ಆನ್ ರೀ, ಮಿಷನ್ ಚೆಕ್ ಮಾಡ್ರಿ. ಆನ್ ರೀ. ಕುಡ್ದಿದ್ದೀನಿ. ಓಕೆ. ಏನ್ ನಿಮ್ ಹೆಸರು? ಏನ್ ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಫ್ರೆಂಡ್ಸು ಸರ್. ಒಂದೇ ಚಡ್ಡಿನ ಒಂದ್ಸಲಿನೂ ಹೋಗಿದೆ ಹಾಕೊಳ್ಳೋಷ್ಟು ಕ್ಲೋಸು. ನಾನ್ ಗಣೇಶ, ಇವನ್ ಕಿಟ್ಟಿ, ಇವನ್ ದಿಗಂತ್. ನಮ್ ಬಗ್ಗೆ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ರೀ, ನೋಡಕ್ಕೆ ಎಜುಕೇಟೆಡ್ ತರ ಕಾಣಿಸ್ತೀರಾ, ಕುಡಿದ್ಬಿಟ್ಟು ಗಾಡಿ ಓಡ್ಸಕ್ಕೆ ನಾಚಿಕೆ ಆಗೋದಿಲ್ವೇನ್ರಿ? ಸರ್ ಆತರ ಅಪ್ಪದ ನಮ್ಮೇಲೆ ಹಾಕ್ಬೇಡಿ ಸರ್, ನಾವಿಬ್ರು ಕ್ಲೀನ್ ಬಾಯ್ಸು. ಇವನ್ ಹುಡುಗಿ ಕೈ ಕೊಟ್ಟು 1 ವರ್ಷ ಆಯ್ತು, ಆನಿವರ್ಸರಿಗೆ ಇರ್ಲಿ ಅಂತ ಲೈಟ್ ಆಗಿ ತಗೊಂಡಿದ್ದಾನೆ. ಪಾಪ ಇಂಥ ಟೈಮಲ್ಲಿ ಹುಡುಗರು ಏನ್ ಮಾಡಕ್ಕಾಗುತ್ತೆ ಸರ್? ನೀವು ನೋಡಿದ್ರೆ ರೋಡಲ್ಲಿ ಹುಡುಗರ್ನ ನಿಲ್ಸಿ ಆನಿ ಅಂತೀರಾ. ಸ್ವಲ್ಪ ಹುಡುಗರ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಸರ್. ಓಹೋ, ಹಾಗಾದ್ರೆ ನಮ್ದು ತಪ್ಪು ಅಂತೀರಾ ಸರ್? ಒಂಥರ ಅದೇ ಲೆಕ್ಕಕ್ಕೆ ಬರುತ್ತೆ. ರೇ, ಲವ್ ಫೇಲ್ಯೂರ್ ಆದ್ರೆ ಹುಚ್ಚುಚ್ಚ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ರು ಪ್ರಾಣ ತೆಗಿರಿ ಅಂತ ಹೇಳಿಲ್ಲ. ಮುಚ್ಕೊಂಡು ಸ್ಟೇಷನ್ ನಡೀರಿ, ಉಳಿದದ್ದನ್ನ ಅಲ್ಲೇ ಮಾತಾಡೋಣ. ಸರ್ ನಿಮ್ಗೆ ಬೈರೇಗೌಡ್ರು ಗೊತ್ತಾ? ಯಾರು? MLA. ಗೊತ್ತ್ರಿ. ಏನೀಗ? ಇವನು ಅವ್ರ ಮಗ, ಅವ್ರ ಕಡೆ ಲೈನ್ ಇದ್ದಾರೆ, ಮಾತಾಡಿ. ಹಲೋ. ಹಾ ಹೇಳಿ ಸರ್. ಹಾ ಓಕೆ ಸರ್. ಏಯ್, ಕೀ ಕೊಡು. ಅಯ್ಯೋ ಗಣೇಶ, ಅಪ್ಪ ಬಂದಿದಾರ ನೋಡು. ಕಣ್ಬಿಡು ಅಲ್ಲಿ. ಬಿಡೋ ಮಗ ಬಿಡು. ಹೇಗಿದ್ದೀರಾ ಅಂಕಲ್? ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಇವನು ಎಣ್ಣೆ ಹೊಡೆದಿರೋ ನ್ಯೂಸು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬತ್ತು. ಈಗ ನನ್ನ ಮಗ ಎಂತ ಒಳ್ಳೆ ಕೆಲಸ ಮಾಡೋದಂತ ಫುಲ್ಲು ಕುಸ್ಸಾಬಿಟ್ಟು ಕಣ್ ತುಂಬಾ ನೋಡ್ಕೊಂಡು ಹೋಗವ ಅಂತ ಬಂದು ಈ ಸುಪುತ್ರನ. ಗಾಡಿ ಓಡಿಸಿದ್ ನಾನು ಅಂಕಲ್. ಗಾಡಿ ಕುಡಿಯೋದೇ ಇಲ್ಲ ಅಂಕಲ್. ಮುಚ್ಕೊಂಡಿರಪ್ಪ, ಅವ್ನು ವಹಿಸ್ಕೊಂಡ್ ಬರಬೇಡಿ. ಚಡ್ಡಿ ಹಾಕಳಕ್ಕೆ ಬತ್ತಿರ್ಲ ಇವನಿಗೆ. ಆಗ ಟೀಚರ್ ಕಣ್ ನೋಡ್ದವನು. ಮಂಡ್ಯ ಸ್ಕೂಲ್ ಬಿಡಿಸಿ ಊಟಿ ಫಾರಿನ್ ಸ್ಕೂಲ್ ಸೇರಿಸ್ದು. ಮಗ ಇಂಗ್ಲೀಷ್ಲೆ ಉದ್ದು ಕುಚ್ಚೆ ಹುಚ್ಚವಿಲಿ ಅಂದ್ಬಿಟ್ಟು ಇವನು MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ನೀವ್ ಸ್ವಲ್ಪ ಸುಮ್ನಿರಿ, ನಾನ್ ಮಾತಾಡ್ತೀನಿ ಅವನ. ಏನೇ ಸುಮ್ಕಿರೋದು? ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಕೆ 5 ವರ್ಷ ಮನೆ ಬಿಟ್ಬಿಟ್ಟು ಇವನು ಜೀವನ ಸಾಕ್ಷರ ಗಂಡ್ಸಿವ್ನು. ನೋಡಿಲಿ ಇವನು ಮಾಡ್ತಿರೋ ಕೆಲ್ಸನ ನೋಡು. ಆ ಹುಡುಗರು ನೋಡೋರು ಕಲ್ತ್ಕೊಂಡಮ್ಮಿ, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಕಣೆ. ಅವನು ಇಂಜಿನಿಯರ್, ಮುಂದ್ ವರ್ಷ ಡಾಕ್ಟರ್ ಆಗ್ತಾನೆ. ಏನ್ ತಮಾಷೆ ಅಟ್ವಾ ಡಾಕ್ಟ್ರು ಇಂಜಿನಿಯರ್ ಆಗೋದು ಅಂದ್ರೆ? ಅಮ್ಮೇ, ನನ್ನ ಮಗ ನಾನ್ ಸತ್ರೆ ಇಡೀ ಊರಿಗೆ ಕುಣಿದಾಡ್ಕೊಂಡು ಬೀರು ಬ್ರಾಂದಿ ರಮ್ಮು ಕುಡ್ಸ್ಬಿಟ್ಟು ಪಾರ್ಟಿ ಮಾಡ್ಬಿಡ್ತ ಕಣಮ್ಮಿ ಇವನು. ಮಗ ಅಂತೆ ಮಗ ಇವನ್ ಬಾಯಿಗೆ ಮಣ್ಣಾಕ. ವಿಧಾನಸೌಧ ಪೋನೆಟ. ಇವನ್ ಸೌಭಾಗ್ಯಕ್ಕೆ ನಾನು MLA ಬೇರೆ. ಹೊಟ್ಟೆಲ್ ಹುಟ್ಟಿರೋ ಲೋಪರ್ ನನ್ನ ಮಗನ್ನ ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗಿರೋ ಇವನು ಅಪ್ಪ. ಇವನು ಯಾವ ಊರ್ ಸೀಮೆ MLA ಅಂದ್ಬಿಟ್ಟು ಜನ ನೆಕ್ಸ್ಟ್ ಟೈಮ್ ನಮ್ ಸೋಲಿಸ್ಬಿಟ್ರೆ ನಮ್ಮ ತಾಯಿ ಸತ್ತೋಲು ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸಿಡ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗ್ ಬತ್ತಾನ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನೀನು ಅಮ್ಮಿಕೊಂಡಿರಪ್ಪ. ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ನಾನ್ ಬರಲ್ಲಮ್ಮ. ಸಬಾಸ್ ಸಬಾಸ್ ಕಣೆ. ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ಊಡ್ಸ್ತಾಪ್ನಿ ಅದಕ್ಕೆ. ಅಲ್ಲ ತಿಳ್ಕಳಿ, ಮಕ್ಳು ಸಿಕ್ಕಿನ ಮುಂಚೆ ಹುಷಾರು. ಎಲ್ರೂ ಮನೆ ದೋಸೆನು ತೂತೆ ಅಲ್ವೇನಣ್ಣ? ಎಲ್ರೂ ಮನೆ ದೋಸೆ ತೂತಾರ, ನಮ್ಮಲ್ಲಿ ಮುದ್ದೆನೂ ತೂತು. ನೀವು ಮುಚ್ಕೊಂಡಿರಪ್ಪ. ಬಂದ್ಬಿಟ್ರಿಲಿ. ನೋಡಮ್ಮಿ, ಇನ್ನ ನಮ್ಮ ಮಗ ಸತ್ರೆ ಇವ್ ಡೆಡ್ ಬಾಡಿ ಒಂದಿಡಿ ಮಣ್ಣು ಹಾಕಕ್ಕೂ ಬರಲ್ಲ. ನಡಿ. ನಡಿಯೇ ನಡಿಯ. ನೀವು ಚೆನ್ನಾಗಿ ಓದ್ಕೊಳ್ರಪ್ಪ. ಇವನ ಕೆಟ್ಟೋಗ್ಬೇಡ್ರಿ ನೀವು. ನಡ್ರ ನಮ್ಮ ಮಗನಿಗೆ ಮದ. ಲೋ 12 ಗಂಟೆ ಆಯ್ತು, ಹೊರಡೋಣ ಬನ್ರೋ ಫ್ಲಾಟ್ಗೆ. ಅದೇ ಫ್ಲಾಟು, ಅದೇ ಪಬ್ಬು, ಅದೇ ಕೆಲಸ, ಅದೇ ಫೇಸ್ಗಳು, ಅದೇ ಟ್ರಾಫಿಕ್ಕು. ಸಾಕಾಗೋಯ್ತಪ್ಪ. ಆದ ಕಡೆ ಹೋಗಿ ಲೈಫಲ್ಲಿ ಉದ್ಧಾರ ಆಗೋಣ ಅಂದ್ರೆ ಹೆಣ್ಮಕ್ಳು ಕಾಟ. ಅದೇನು ಲೋ ವೇಸ್ಟ್ ಜೀನ್ಸ್ಗಳು, ಅದೇನು ಟೈಟ್ ಟೀ ಶರ್ಟ್ಗಳು. ನಮ್ಮ ನಿಯತ್ತೇನಿಲ್ಲಲ್ಲ. ಹುಡುಗಿರು ನೋಡ್ತಿದ್ರೆ ಯಾವ ಹುಡುಗಿರಿಗೂ ಅಣ್ಣ ತಮ್ಮದಿರೇ ಇಲ್ವೇನೋಪ್ಪ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು. ತಲೆ ಕೆಟ್ಟೋಗಿದೆ.
ಹೊಸ ಜಾಗಕ್ಕೆ ಹೋದ್ರೆ ಹಳೆ ಹುಡುಗಿನ ತಕ್ಮಟ್ ಮರಿಬೋದು ಅಂತ ಕಿಟ್ಟಿ ಪ್ಲಾನ್. ಏನಿವಾಗ? ಏನಿಲ್ಲ ನಡ್ರಿ ಹೋಗೋಣ. ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ಎಲ್ಗೋ ಹೋಗೋದು? ನಮ್ ತಾತನ್ ಮನೆಗೆ ಹೋಗೋಣ, ಮುಗಿಲ್ಪೇಟೆ. ನಮ್ಮ ಅಜ್ಜಿ ತೀರೋದ್ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ. ನೀನು ತೀರ್ಕೊಂಬಿಡ, ಒಟ್ಟಿಗೆ ಹೋಗೋಣ. ಬರೀ ಮೋಡ ತುಂಬ್ಕೊಂಡಿರುತ್ತೆ ಅಂತಿದ್ಯಲ್ಲ, ಆ ಊರ್ಗ? ಹೆಸರೇ ಮುಗಿಲ್ಪೇಟೆ ಅಂತ. ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರು ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ನಡ್ರಪ್ಪ, ಆ ಊರಲ್ಲಾದ್ರೂ ಜೀವನ ಟ್ರ್ಯಾಕಿಗೆ ಬರ್ತಾ ನೋಡೋಣ. ಬರ್ತಿದ್ದಂಗೆ ಸೌಂಡ್ ಹುಡ್ಕೋ ಕೆಲಸ ನಲ್ಲಪ್ಪ. ಒಳಗಡೆ ಇಂತ ಡಾರ್ಕ್ ಡ್ರಾಕುಲಾ ಇಟ್ಕೊಂಡು ಆಚೆ ಕಡೆ ದೆವ್ವ ಇದೆ ಎಚ್ಚರಿಕೆ ನಿಮ್ ತಾತ ಬಾಡಿ ಹಾಕಿಲ್ವಲ್ಲ? ಮನೇಲೊಬ್ಬ ಆಳಿರ್ತಾನೆ, ಪಕ್ಕದ ಎಸ್ಟೇಟಿಗೆ ಕರ್ಕೊಂಡ್ ಬರ್ತಾನೆ ಅಂತ ಫೋನಲ್ಲಿ ಹೇಳಿದ್ರು ತಾತ. ಇವನೇ ಇರ್ಬೇಕು. ಇವನಿಗೆ ಕಿವಿ ಬಾಯಿ ಇಲ್ಲ, ಅವಾಗ ಪಿಪಿ ಊದ್ತಾನೆ, ತಲೆ ಕೆಡ್ಸ್ಕೊಂಬೇಡ ಅಂದ್ರು ತಾತ. ಟೋಟಲಿ ಆಡಿಯೋ ಮ್ಯೂಟು, ರೆಕಾರ್ಡು ಇಲ್ಲ, ಪ್ಲೇನು ಇಲ್ಲ, ಸೌಂಡ್ಲೆಸ್ ಶಿಷ್ಯ. ಸಿಕ್ಕಿದ್ರೆ ಈ ತರ ಶಿಷ್ಯ ಸಿಕ್ಬೇಕು ನೋಡಪ್ಪ. ತಾತ ಎಲ್ಲಿ ಅಂತ ಕೇಳ್ರು. ಎಲ್ಲೋ ತಾತ? ಲೈಫ್ ಅಲ್ಲಿ ಇನ್ನ ಯಾರ್ಯಾರನ್ನ ಫಾಲೋ ಮಾಡ್ಬೇಕು ದೂತ್ ಬೇಡ ನಾವು. ಅಬ್ಬಾ ಏನೋ ಹೀಗೆ ಓಡ್ತಾನೆ ಇವನು. ಇವನ್ ಚಿಕ್ಕ ದೊಡ್ಡಪ್ತೀರ ಏನಾದ್ರು ಒಲಿಂಪಿಕ್ಸ್ಗೆ ಹೋಗಿದ್ರಾ? ಹಾಕಿರೋ 15 ದಿನ ರಜದಲ್ಲಿ 10 ದಿನ ನಿಮ್ ತಾತನ ಹುಡ್ಕಕ್ಕೆ ಬೇಕು ಏನಪ್ಪ. ಕರಿಯೋ ನಿಮ್ ಸೀನಿಯರ್ ದೂತ್ ಬೇಡ ನೋಡೋಣ. ಹುಡುಗಿರು ಈ ಲೆವೆಲ್ ಫಾಸ್ಟ್ ಆಗಿರೋ ಊರಿಗೆ ಬಂದಿದೀವಲ್ಲ ಕಿಟ್ಟೆ, ಉದಾರ ಆಗ್ತೀವ ನಾವು. ಸ್ವಲ್ಪ ಲೂಸು ಅನ್ಸುತ್ತೆ ಕಣ. 3 ಜನದಲ್ಲಿ ಯಾರು ಹ್ಯಾಂಡ್ಲ್ ಮಾಡೋದು? ದೂತ್ ಬೇಡ, ಟ್ರೈ ಮಾಡ್ತೀಯಾ? ಹಲೋ, ಗಾಡಿ ಆಫ್ ಮಾಡಿ ಮರ್ಯಾದೆಯಿಂದ ಕೆಳಗಿಳಿದ್ರೆ ನಾವು ಒಂದ್ ಸ್ವಲ್ಪ ಭಕ್ತಿಯಿಂದ ಒಂದ್ ನಮಸ್ಕಾರ ಹಾಕ್ಬೋದು. ಸಾರಿ. ಏ ಪಾವನಿ, ಇಳಿಯ ಕೆಳಗೆ. ಎಷ್ಟೊತ್ತು ಇಳಿಯೋದು ಕೋತಿ? ಸುಮ್ಮನಿರಕ್ಕಾಗಲ್ಲ ನಿನಗೆ? ಹಾಯ್ ಮಾಡಿಲ್ಲ, ಎಲ್ಲ ಇವರೇ ಮಾಡಿದ್ದು. ಸುಳ್ಳು ಬೇರೆ ಹೇಳ್ತೀಯ? ಬಾ ಇಲ್ಲಿ, ಬಾ ಇಲ್ಲಿ. ನಾನೇ ಮಾಡಿದ್ದು. ಯಾವ ಊರ್ ಕರ್ಕೊಂಬಂದ ದೂತ್ ಬೇಡ. ಲೇಡೀಸ್ ಎಲ್ಲ ಜಾಕಿ ಚಾನ್ ತರ ಆಡ್ತಾರೆ. ಕಷ್ಟ ಇದೆ ಲೈಫ್ ಇಲ್ಲಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವನ್ ಗಣಿ, ಅವನ್ ಕಿಟ್ಟಿ. ನಮಸ್ಕಾರ. ಅವರೇ ಕಣ ನಮ್ ತಾತ. ಸೀನಿಯರ್ ದೂತ್ ಬೇಡ, ಬಿಸ್ಲರಿ ಬಾಟ್ಲಿಗೆ ಉಲ್ಟಾ ಶರ್ಟ್ ಹಾಕ್ತಂಗಿಲ್ವೇನೋ. ನಮಸ್ತೆ ತಾತ. ಇವಳು ಪದ್ಮ ಕೋದಂಡೆ ನಿಂತೆ. ಇವಳು
ಇವಳು ಸೌಮ್ಯ ನನ್ ಹಿರಿ ಮಗಳು, ಅವಳು ಕೊನೆ ಮಗಳು ಪಾವನಿ, ಇನ್ನೊಬ್ಳು ರಾಧಾ. ಎಲ್ಲಾರ ಹೆಸರು ನೆನಪಲ್ಲಿ ಇಟ್ಕೊಳ್ಳೋ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಇನ್ನು ಯಾರು ಇದಾರೆ ಎಲ್ಲಾರನ್ನು ಕರೆದ್ಬಿಡಿ, ಹೋಲ್ಸೇಲ್ ಆಗಿ ಪರಿಚಯ ಮಾಡ್ಕೊಂಡ್ಬಿಡೋಣ, ಸುಮ್ನೆ ಬ್ಯಾಲೆನ್ಸ್ ಯಾಕೆ. ರೀ ನೀವು ಈ ಬೇಟೆ ಪುಸ್ತಕನೇ ಓದಿಲ್ಲ. ಹೌದಾ? ಒಂದು ಚಾಪ್ಟರ್ ಹೇಗಿದೆ ಅಂದ್ರೆ, ಎ ಬ್ಲಾಕ್ ಪ್ಯಾಂಥರ್ 2 or 3 yards in front of my rifle I fired. ಇವನ್ ಯಾರು ಗೊತ್ತಾಯ್ತಾ? ಯಾರು? ದಿಗಂತ ರೀ, ನಿಮ್ ಗುರುಗಳ ಮೊಮ್ಮಗ, ಫ್ರೆಂಡ್ಸ್ ಜೊತೆ ಬಂದಿದ್ದಾನೆ. ಹೌದಾ? ಮೈ ಗಾಡ್, ಎಷ್ಟು ಬೆಳೆದು ಬಿಟ್ಟಿದೆಯಲ್ಲೋ. ಬಾಡಿ ಮಾತ್ರ ಕಂಟ್ರೋಲ್ ತಪ್ಪಿ ಹೀಗೆ ಬೆಳೆದ್ಬಿಟ್ಟಿದೆ ಅಂಕಲ್. ಬ್ರೈನ್ ಬೆಳೆಸೋ ಕಾಂಟ್ರಾಕ್ಟ್ ನಾನ್ ತಗೊಂಡಿದ್ದೀನಿ, ಆಗ್ತಿಲ್ಲ. ಇದೇನ ಅಂಕಲ್, ವೀಲ್ ಚೇರ್ ಮೇಲೆ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಎದ್ದು ಓಡಾಡೋಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲುಗಳು ಶಕ್ತಿ ಕಳ್ಕೊಂಡಿವೆ. ಸಾರಿ. ಸೊ ಬೆಂಗಳೂರಲ್ಲಿ 3 ಒಟ್ಟಿಗೆ ಇದ್ದೀರಿ. ಗುಡ್. ಏನ್ ಗುಡ್ಡೋ ಪಡ್ಡೋ ಅಂಕಲ್. ನಾನು ಕಿಟ್ಟಿ ಅಳ್ಕ್ಮೇಲೆ ಪುಳುಕು ಹೇಗೋ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟಿದೀವಿ ಅಂಕಲ್. ನಮ್ಗೆ ಈ ದಿಗಂತದೇ ಟೆನ್ಷನ್. ಸ್ವಲ್ಪ ಉಪ್ಪಿನಕಾಯಿ, ಒಂದು 150 ಗ್ರಾಮ್ ಪಲ್ಯ, ಒಂದ್ ಚೊಂಬಲ್ಲಿ ಕೆಂಪು ಕಲರ್ ಸಾರು ಕೊಡ್ತೀರಾ ಆಂಟಿ? ನಿಧಾನಕ್ಕಾಗ್ಲಿ. ನಿಧಾನ ಗಿದಾನ ಎಲ್ಲ ಇಲ್ಲ, ನಾನ್ ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್. ನೀವು ನಾಚ್ಕೋಬೇಡಿ, ಹಾಕಿ. ನಮ್ ಮನೇಲಿ ಅಡ್ಗೆ ಮಾಡಲ್ಲ, ದಿನ ಎಲ್ರಿಗೂ ಇಲ್ಲೇ ಊಟ. ಹೌದು. ಮುಗಿಲ್ಪೇಟೆ ಊಟದ ಮಜಾನೇ ಬೇರೆ. ಊಟ ಮಾಡಿ. ಅದೇ ಕೆಲ್ಸದ ಮೇಲೆ ಇದೀವಿ. ಆಂಟಿ, ಅದು ಗ್ರೀನ್ ಕಲರ್ ಆಯಿಲ್ ಪೇಂಟ್ ತರ ಐತಲ್ಲ ಸಾರು, ಆ ಬೋಸಿ ಎಲ್ಲಿದೆಯಲ್ಲ, ಹಾಕಿ. ಇದಕ್ಕೆ ತಂಬುಳಿ ಅಂತಾರೆ. ಆ ಸೊಪ್ಪು ಕಟ್ ಮಾಡ್ತಿದ್ರಲ್ಲ ನೀವು, ಈ ಗ್ರೀನ್ ಕಲರ್ ಸಾರ್ಗೆನಾ? ನೋ, ರಾಧಾ ಕಟ್ ಮಾಡ್ತಿದ್ದು ಯಾವ್ದೋ ಆಯುರ್ವೇದದ ಸೊಪ್ಪಿರ್ಬೇಕು. ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಆಯುರ್ವೇದ. ಬೆಂಗಳೂರಲ್ಲಿ BSc ಮಾಡಿ ಬಂದಿದ್ದಾಳೆ. ಆಯುರ್ವೇದದ ಕೋರ್ಸ್ ಮಾಡ್ತಿದ್ದಾಳೆ. ಮುಗಿದ ತಕ್ಷಣ ಮದ್ವೆ ಮಾಡ್ಬಿಡ್ತೀವಿ. ಗಣ್ಣೋಡಾಗಿದೆ. ಅಮ್ಮ, ಇವಾಗ ಅದೆಲ್ಲ ಬೇಕಾ? ಸಾಕ್ ಸಾಕ್ ಸಾಕ್. ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದ? ನಾನ್ ಸುಮ್ನೆ ಹೇಳಿದ, ಹಾಕಿ. ಸಾರಿ, ಖಾಲಿ ಆಗಿದೆ, ತರ್ತೀನಿ. ಹಿರೇ ಮಗಳು ಸೌಮ್ಯ ಕನ್ನಡದಲ್ಲಿ MA ಮಾಡಿದ್ದಾಳೆ, ಗೋಲ್ಡ್ ಮೆಡಲಿಸ್ಟ್. ಓದಿದ್ದು ಮೈಸೂರಿನಲ್ಲಿ. ಇಲ್ಲಿ ಕಾಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ. ಇನ್ನು ನಮ್ಮ ಕೊನೆ ಪಾಪು ಪಾವನಿ ಬೆಂಗಳೂರಲ್ಲಿ SSLC ಮಾಡಿ ನನ್ನ ಕಾಲು ಹೀಗಾದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಇಲ್ಲಿ PUC ಓದ್ತಿದ್ದಾಳೆ. ಆದ್ರೆ ಅವಳು ಕಾಲೇಜಿಗೆ ಹೋಗಿದ್ದು ಮಾತ್ರ ನಾವ್ಯಾರೂ ನೋಡೇ ಇಲ್ಲ. ಅಪ್ಪ, ನಂದೆಲ್ಲದ್ರಲ್ಲೂ PhD ಆಗಿದೆ. ನೀನ್ ಸ್ವಲ್ಪ ಸುಮ್ನಿದ್ರೆ ವಾಸಿ. ಆಯ್ತು ಮಗಳೇ. ಹಾ, ಅಷ್ಟೇ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇವಾಗ ಈ ಪದ್ಯದಲ್ಲಿ 3ನೇ. ಸೌಮ್ಯ, ಇದು GSS ಅವ್ರ ಪದ್ಯ ಅಲ್ವಾ? ನನಗೆ ತುಂಬಾ ಇಷ್ಟ. ನಂಗೂ ತುಂಬಾ ಇಷ್ಟ. ಬೋರಾದಾಗೆಲ್ಲ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಅಂದ್ರೆ ನಿಮ್ ಬೋರ್ ಆದಾಗೆಲ್ಲ ಮಕ್ಳಿಗೆ ಬೋರ್ ಹೊಡ್ಸ್ತೀರಿ ಅಂತ ಆಯ್ತು. ಅಲ್ಲ, ನಾವು ನಿಮ್ ಸ್ಕೂಲ್ಗೆ ವಿಸಿಟಿಂಗ್ ಪ್ರೊಫೆಸರ್ ತರ ಬಂದಿದೀವಿ, ಅತಿಥಿಗಳು. ನಾನೊಂದು ಹಾಡು ಹೇಳ್ತೀನಿ, ನಿಮ್ ಮಕ್ಳಿಗೆಲ್ಲ ಖುಷಿ ಆಗುತ್ತೆ. ಕಣಿ, ನಿನ್ ಹಾಡು ಹೇಳಲು ಬಹಳ ಮಜಾ ಇರುತ್ತೆ. ಟೀಚರ್ ಪಾಠ ಮಾಡ್ತಾರೆ, ಮಕ್ಳು ನಿದ್ದೆ ಮಾಡ್ಬೇಕು. ಟೀಚರ್ ಕೆಲ್ಸ ಹೋಗುತ್ತೆ, ಮಕ್ಳು ಪಾರ್ಟಿ ಮಾಡ್ಬೇಕು. ಟೀಚರ್ನ ಮನೆಗ್ ಕಳ್ಸೋದೆ ಒಳ್ಳೆ ಹುಡುಗರ ಲಕ್ಷಣ. ನಾನು LKG ಓದ್ಬೇಕಾದ್ರೆ ಮೇಷ್ಟ್ರು ನಂಗೆ ಪಾಠ ಮಾಡಕ್ಕಾಗದೆ ಕೆಲ್ಸ ಬಿಟ್ಟು ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಚಪ್ಪಲಿ ಅಂಗಡಿ ಓಪನ್ ಮಾಡಿದ್ರು. ಅವಾಗ್ಲೇ ಅವ್ರು ಉದ್ಧಾರ ಆಗಿದ್ದು. ಟೀಚರ್ ಕೆಂಪ್ತಾ ಇದಾರೆ, ಸ್ಕೂಲ್ ರಜೆ, ಹೋದ್ರ ಮನೆಗೆ. ಏನಾಯ್ತು ತಮಾಷೆ? ಅವ್ರು ಹೋದ್ರೆ 1 ವಾರ ಬರಲ್ಲ, ಗೊತ್ತಾ? ನೀನ್ ಮಾಡೋ ಮಕ್ಳನ್ನ ಕರ್ಕೊಂಡ್ ಮಕ್ಳನ್ನ ಈ ತರ ಕೂಡಾಕಿ ಪಾಠ ಗಿಟ್ಟ ಟಾರ್ಚರ್ ಮಾಡಿದ್ರೆ ನನಗಾಗಲ್ಲ ಕಣ. ಮಕ್ಳು ಖುಷಿಯಾಗಿರ್ಬೇಕು, ಅದೇ ಪಾಠ. ಅರ್ಥ ಆಯ್ತಾ? ವಾಟರ್ ಫಾಲ್ಸ್ ತೋರಿಸಿ ಮನೆಗೆ ಹುಷಾರಾಗಿ ಕರ್ಕೊಂಬ ಅಂತ ಹೇಳಿದಾಳಮ್ಮ. ಯಾರು ಬರ್ತಿರೋ, ಬೇಗ ಬರ್ಬೇಕು.
ಡ್ರಾಕುಲಾ ಓತ್ಲ ಹೊಡೆಯೋದಕ್ಕೆ ಲವ್ ಮಾಡೋದಕ್ಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಈಜಾಡೋದಕ್ಕೆ ಈ ಜಾಗ ತುಂಬಾ ಚೆನ್ನಾಗಿದೆ. ಹೇಳಿಯೋಣ? ಈ ನೀರಲ್ಲಿ ಎಳ್ದವ್ರು ಯಾರು ಬದುಕಿಲ್ಲ. 620 ಜನದ ಮೇಲೆ ಸತ್ತಿದ್ದಾರೆ. ತಾವು ಮಾತ್ರ ಬದುಕ್ಬಿಟ್ರೆ ಏನೋ. ನೀವು ಹಾರ್ಬಿಡಿ, ಎಲ್ರಿಗೂ ನೆಮ್ಮದಿ. ಏನೋ ಡ್ರಾಕುಲಾ, ಎರಡು ಕಣ್ಣಲ್ಲೂ 2 ವಾಟರ್ ಫಾಲ್ಸ್ ಹುಟ್ಬಿಟ್ವು, ದುಃಖಕ್ಕೆ ಕಾರಣ? ಯಾರಿಗೂ ಹೇಳ್ಬಿಡ ಅಂತ ಹೇಳಿಲ್ಲ.